ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ ಈ ವಿಶೇಷ ಸರಣಿಗೆ ಸ್ವಾಗತ. ಇಂದು 64ನೇ ದಿನ. ನಾವು 11ನೇ ಅಧ್ಯಾಯದ ಪರಮೋಚ್ಚ ಘಟ್ಟದಲ್ಲಿದ್ದೇವೆ. ದಿವ್ಯದೃಷ್ಟಿ ಪಡೆದ ಅರ್ಜುನನಿಗೆ ಈಗ ಕೃಷ್ಣ ಕೇವಲ ರಥ ನಡೆಸುವ ಸಖನಾಗಿ ಕಾಣುತ್ತಿಲ್ಲ. ಆತನಿಗೆ ಕಾಣುತ್ತಿರುವುದು ಸಕಲ ದೇವತೆಗಳು, ಋಷಿಗಳು ಮತ್ತು ಇಡೀ ಸೃಷ್ಟಿಯನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಬ್ರಹ್ಮಾಂಡದ ಒಡೆಯ. ಈ ದೃಶ್ಯವನ್ನು ಕಂಡ ಅರ್ಜುನನ ಮೈ ರೋಮಾಂಚನಗೊಂಡಿದೆ. ಆತ ಏನು ಹೇಳುತ್ತಾನೆ, ಬನ್ನಿ ಆಲಿಸೋಣ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ತರುವಾಯ ವಿಸ್ಮಯದಿಂದ ತುಂಬಿದವನು ಮತ್ತು ರೋಮಾಂಚಿತನಾದವನೂ ಆದ ಧನಂಜಯನು ಆ ದೇವರಿಗೆ ತಲೆಬಾಗಿ ನಮಸ್ಕರಿಸಿ ಕೈಮುಗಿದು ಹೀಗೆ ಹೇಳಿದನು. ವಿಸ್ಮಯಾವಿಷ್ಟ ಎಂದರೆ ಆಶ್ಚರ್ಯದಲ್ಲಿ ಮುಳುಗಿ ಹೋಗುವುದು. ಅರ್ಜುನನಿಗೆ ಇದು ನಂಬಲಾಗದ ಸತ್ಯ. ಜ್ಞಾನವು ಅನುಭವವಾಗಿ ಬದಲಾದಾಗ ಮಾತುಗಳು ನಿಂತು ಹೋಗುತ್ತವೆ. ಕೇವಲ ಭಕ್ತಿ ಮತ್ತು ಶರಣಾಗತಿ ಮಾತ್ರ ಉಳಿಯುತ್ತದೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ಹೇ ದೇವನೇ, ನಿನ್ನ ದೇಹದಲ್ಲಿ ಸಮಸ್ತ ದೇವತೆಗಳನ್ನು, ವಿವಿಧ ಜೀವಿಗಳ ಸಮೂಹಗಳನ್ನು, ಬ್ರಹ್ಮದೇವನನ್ನು, ಮಹಾದೇವನನ್ನು, ಎಲ್ಲ ಋಷಿಗಳನ್ನು ಹಾಗೂ ದಿವ್ಯ ಸರ್ಪಗಳನ್ನು ನಾನು ಕಾಣುತ್ತಿದ್ದೇನೆ. ನಾವು ಹುಡುಕುವ ದೇವರು ಎಲ್ಲೋ ದೂರದಲ್ಲಿಲ್ಲ. ಎಲ್ಲವೂ ಆ ಪರಮಾತ್ಮನಲ್ಲೇ ಅಡಗಿದೆ ಎಂಬುದು ಅರ್ಜುನನಿಗೆ ಪ್ರತ್ಯಕ್ಷವಾಗಿ ಅರಿವಾಗುತ್ತಿದೆ. ಅನೇಕ ಬಾಹೂದುದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಾಂತಾದ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಹೇ ವಿಶ್ವೇಶ್ವರನೇ, ಅನೇಕ ತೋಳುಗಳು, ಹೊಟ್ಟೆಗಳು, ಮುಖಗಳು ಮತ್ತು ಕಣ್ಣುಗಳಿಂದ ಕೂಡಿರುವ ನಿನ್ನ ಅನಂತ ರೂಪವನ್ನು ನಾನು ಎಲ್ಲೆಡೆ ಕಾಣುತ್ತಿದ್ದೇನೆ. ಆದರೆ ನಿನ್ನ ಅಂತ್ಯವನ್ನಾಗಲಿ, ಮಧ್ಯವನ್ನಾಗಲಿ ಅಥವಾ ಆದಿಯನ್ನಾಗಲಿ, ಅಂದರೆ ಪ್ರಾರಂಭ, ನಾನು ಕಾಣುತ್ತಿಲ್ಲ. ಕಿರೀಟ, ಗದೆ ಮತ್ತು ಚಕ್ರಗಳನ್ನು ಧರಿಸಿದ ಸುತ್ತಲೂ ಬೆಳಗುತ್ತಿರುವ ತೇಜೋರಾಶಿಯಾದ ನಿನ್ನನ್ನು ನಾನು ನೋಡುತ್ತಿದ್ದೇನೆ. ನಿನ್ನನ್ನು ನೋಡುವುದು ಕಷ್ಟವಾಗಿದೆ, ಏಕೆಂದರೆ ನೀನು ಉರಿಯುವ ಬೆಂಕಿ ಮತ್ತು ಸೂರ್ಯನ ಪ್ರಕಾಶದಂತೆ ಎಲ್ಲೆಡೆ ಹರಡಿದ್ದೀಯಾ. ಅನಂತರೂಪ ಎಂದರೆ ಇದಕ್ಕೆ ಮಿತಿಯಿಲ್ಲ. ನಮ್ಮ ಕಣ್ಣುಗಳು ಎತ್ತೆ ನೋಡಿದರೂ ಅಲ್ಲಿ ಕೃಷ್ಣನೇ ಇದ್ದಾನೆ. ಆತನೇ ಶಕ್ತಿಯ ಕೇಂದ್ರ, ಆತನೇ ಶಾಂತಿಯ ಸಾಗರ. ಅರ್ಜುನನಿಗೆ ಈಗ ಈ ರೂಪದ ಭವ್ಯತೆ ಭಯ ಮತ್ತು ಭಕ್ತಿ ಎರಡನ್ನೂ ಒಟ್ಟಿಗೆ ನೀಡುತ್ತಿದೆ. ಸ್ನೇಹಿತರೆ, ವಿಶ್ವರೂಪವನ್ನು ಕಂಡ ಅರ್ಜುನನ ಕಣ್ಣುಗಳು ಈಗ ಬ್ರಹ್ಮಾಂಡದ ಸತ್ಯವನ್ನು ಓದುತ್ತಿವೆ. ಆದರೆ ಈ ಭವ್ಯತೆಯ ಹಿಂದೆ ಒಂದು ಭಯಾನಕ ರೂಪವೂ ಅಡಗಿದೆ. ಅದು ಯಾವುದು? ಕಾಲದ ಈ ರೂಪವನ್ನು ಕಂಡು ಅರ್ಜುನನು ಗಾಬರಿಗೊಳ್ಳುತ್ತಾನೆ. ನಾಳೆಯ 65ನೇ ಭಾಗದಲ್ಲಿ ವಿಶ್ವರೂಪದ ಮತ್ತೊಂದು ಮುಖ, ಕಾಲದ ರೂಪದ ವರ್ಣನೆಯನ್ನು ತಿಳಿಯೋಣ. ಈ ಜ್ಞಾನವನ್ನು ಎಲ್ಲರಿಗೂ ತಲುಪಿಸಿ. ಧನ್ಯವಾದಗಳು.